ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದೇವರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಚೇರ್ಗೆ ಹಾಕ್ಕೊಂಡು ಶಿಸ್ತಾಗಿ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದವನು ಇವತ್ತೇನು ಬೈಕಲ್ಲೇ ತಗೊಂಡು ಫುಲ್ಲು ಮೋಟೋ ವ್ಲಾಗ್ ಮಾಡ್ತಾವನೆ ಅಂದ್ಕೊಂಡ್ರಾ? ಈ ವೈಸರು ನಕಲ್ ಗಾರ್ಡು ಈ ಗಾಡೆಲ್ಲ ಹಾಕ್ಸಿ ಒಂದು ದಿನಾನೂ ಗಾಡಿ ಓಡಿಸ್ಲಿಲ್ಲ, ಒಂದು ದಿನಾನೂ ಗಾಡಿ ತೆಗಿಲಿಲ್ಲ. ಲಾಸ್ಟ್ ವೀಕಲ್ಲಿ ಫುಲ್ಲು ಜಾಯಿಂಟ್ ಪೇಯ್ನು, ಅದಕ್ಕೆ ಒಂದು ವಾರ ವರ್ಕ್ ಫ್ರಮ್ ಹೋಮು. ನಾನು ಈ DJ ಆ್ಯಕ್ಷನ್ ಕ್ಯಾಮ್ 2 ತಗೊಂಡಿದ್ದೆ ಮೋಟೋ ವ್ಲಾಗ್ ಮಾಡೋಣ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಶುರು ಮಾಡ್ತೀನಿ ಮೋಟೋ ವ್ಲಾಗು. ಏನು ಹೇಳೋದು ಗುರು, ಲಾಸ್ಟ್ ವಿಡಿಯೋ ಬಗ್ಗೆ ನನಗಂತೂ ಫುಲ್ಲು ಸೈಕ್ ಅಂದ್ಕೊಳ್ಳಿ. ಒಂದು ವಾರದಿಂದ 3 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋರೆ ಅದೊಂದು ವಿಡಿಯೋದಿಂದ. 300+ ವ್ಯೂಸ್ ಹೋಗಿದೆ. ಇದೇ ಫಸ್ಟು 300+ ವ್ಯೂಸ್ ಹೋಗಿರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿದವ್ರು ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸು. 3 ಜನ ಸಬ್ಸ್ಕ್ರೈಬರ್ಸ್ಗೂ ಹಂಗೆ ದೊಡ್ಡ ಥ್ಯಾಂಕ್ಸು. ಇನ್ಮೇಲೆ ಇದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರ್ತೀನಿ. ಓಕೆ ವೀಕ್ಲಿ ಒಂದೊಂದು ವಿಡಿಯೋ. ಬೆಳಗ್ಗೆನೇ ಗಾಡಿ ಎತ್ಕೊಂಡು ಎಲ್ಲೋ ಹೊರಟವನೆ ಅಂತ ಕೇಳಿದ್ರೆ ನಾನು ಹೋಗ್ತಾ ಇರೋದು ಮದ್ದೂರಿಗೆ. ಮದ್ದೂರು ವಡೆ ಫೇಮಸ್. ಮದ್ದೂರು ಗಾಡಿಲೇ ಹೋಗ್ಬೋದಿತ್ತು, ಬಟ್ ಸಿಕ್ಕಾಪಟ್ಟೆ ಜಾಯಿಂಟ್ ಪೇಯ್ನು, ಆಗಲ್ಲ ಅಷ್ಟು ದೂರ ಗಾಡಿ ಓಡ್ಸೋಕೆ. ಈಗ ಹುಷಾರಿಲ್ಲ. ಸೊ ನಮ್ಮ ದೊಡ್ಡಪ್ಪನ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಅವ್ರ ಕಾರಲ್ಲಿ ನಾನು, ನಮ್ಮ ಟೈಗರು, ನಮ್ಮ ಮದರ್ ಇಂಡಿಯಾ ಹೋಗ್ತೀವಿ. ನೋಡಿ ಇಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಏನೇ ಆದರೂ ಅಪ್ಪನ ಗಾಡಿನ ಬೀಟ್ ಹೊಡೆದ್ಬಿಟ್ರೆ, ಮುಂದಕ್ಕೆ ಹೋಗ್ಬಿಟ್ರೆ ಓವರ್ಟೇಕ್ ಮಾಡಿ ಮನೇಲಿ ಬಂದು ಸರಿಯಾಗಿ ಬೈಸ್ಕೊಬೇಕಾಗತ್ತೆ. ಈ ರಿಸ್ಕ್ಗಳೇ ಬೇಡ, ಹಿಂದೆ ನಾವು ಸೇಫಾಗೇ ಇರೋಣ ನಿಧಾನಕ್ಕೆ. ಮತ್ತೆ ನಿಮ್ಗೆಲ್ಲ ಇನ್ನೊಂದು ವಿಷಯ ಹೇಳ, ಏನು ಅಂತ ಹೇಳ್ರು. ಟಿಪಿಕಲ್ ಕನ್ನಡಿಗ ಇದ್ದಾರಲ್ಲ TK ಬ್ರೋ, ಅವರು ನಾ ಸ್ಟೋರಿಲಿ ಮೆನ್ಷನ್ ಮಾಡಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ. ಕ್ರೇಜಿ ಗುರು, ಅವರು ಲೈಕ್ ಕೊಟ್ಬಿಟ್ಟವ್ರೆ. ಲ್ಯಾಟ್ರಿ ವ್ಲಾಗ್ ನೋಡೋರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಸ್ಟೋರಿಗೆ ಲೈಕ್ ಕೊಟ್ರಲ್ಲ ಸಾಕು. ಒಂದು ಸ್ವಲ್ಪ ಮೋಟಿವೇಶನ್ ಬಂದಂಗೆ ಅವೆಲ್ಲ ನಮಗೆ ಕನ್ಸಿಸ್ಟೆಂಟ್ ಆಗಿರೋಕ್ಕೆ, ಇನ್ನೂ ಚೆನ್ನಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ, ಅವೆಲ್ಲ ಒಂದು ಮೋಟಿವೇಶನ್ ಇದ್ದಂಗೆ. ಓಕೆ ಇದೇ ಥರ ಇನ್ನೊಂದು ರೈಡರು ಸೇಮ್ ಬಟ್ ಡಿಫ್ರೆಂಟ್. ಒಂದೇ ಕಲರೇ, ಇನ್ನೇನು ಒಂದೇ CC, ಇನ್ನೇನು ಡಿಫ್ರೆಂಟು. ಮತ್ತು ಇದ್ರ ಹೆಸರು ವಿರಾಟ ಅಂತ. ಎಲ್ಲ ಅವ್ರವ್ರ ಗಾಡಿಗೆ ಬೇಬಿ, ಚಿನ್ನಿ ಏನೇನೋ ಹೆಸರಿಟ್ಟಿರ್ತಾರೆ. ನಾನು ಮಾತ್ರ ರಗಡಾಗಿ ವಿರಾಟ ಅಂತ ಹೆಸರಿಟ್ಟಿದ್ದೀನಿ. ಏನಕ್ಕೆ ಗೊತ್ತಾ? ಬೆಂಗಳೂರಲ್ಲೆಲ್ಲ ಓಡಾಡ್ಬೇಕಾದ್ರೆ ರೋಡಲ್ಲಿ ವಿರಾಟ ಸ್ವರೂಪ ತೋರಿಸ್ಲಿ ಅಂತ. ಬೆಂಗಳೂರು ಟ್ರಾಫಿಕ್ಗೆ ವಿರಾಟ ಸ್ವರೂಪ ಇಲ್ಲಿ. ನೆಮ್ಮದಿಯಾಗಿ ಬಂದು ಮನೆಗೆ ಸೇರ್ಕೊಂಡ್ರಾಗಿದೆ. ಇನ್ನೊಂದು ರೈಡರ್. ಏನು ಗುರು, ಇಷ್ಟೊಂದು ರೈಡರ್ ಗಾಡಿಗಳು ಸಿಗ್ತಾಯಿತ್ತು ನನಗಿವತ್ತು. ಕ್ರೇಜಿ. ಎಲ್ಲ ಇದ್ರ ಅಣ್ತಂದಿರೋ ಕಸಿನ್ಸ್. ಸೇಮ್ ಬಟ್ ಡಿಫರೆಂಟ್. ಮದರ್ ಇಂಡಿಯಾ ಹಾಯ್ ಹೇಳು. ಏನು ಕ್ರೇಜಿ ಅಂದರೆ ಗುರು, ಮೊನ್ನೆ ಇನ್ನೊಂದು ವಿಡಿಯೋ ಬಿಟ್ಟಿದ್ರಲ್ಲ ಮಂಗಳೂರು ಕುಡ್ಲಾದು, ಅಲ್ಲೂ ಅವ್ರಿಗೆ ಹಾಟ್ ವೀಲ್ಸೇ ಬಂದೈತಪ್ಪ ಸುಮಾರು. ಯಾವನ್ ಗುರು ಹೇಳಿದ್ದು ಬೆಂಗಳೂರಲ್ಲಿ ಆಫ್ ರೋಡೇ ಮಾಡೋಕ್ಕಾಗಲ್ಲ ಅಂತ? ರೋಡ್ಗಳೇ ಇಲ್ಲ ಬೆಂಗಳೂರಲ್ಲಿ, ಎಲ್ಲ ರೋಡು ಆಫ್ ರೋಡೇ. ನೋಡಿ, ಏನಾದರೂ ಈ ಗಾಡೀಲಿ ಆಫ್ ರೋಡ್ ಮಾಡೋಕ್ಕಾಗಲ್ಲ ಅಂದರೆ ಕರ್ಕೊಂಬನ್ನಿ ಅವನ್ನ ಈ ರೋಡ್ಗಳಿಗೆ. 125 cc ಬರೀ ಕಂಪ್ಯೂಟರ್ ಗಾಡಿ ಅಲ್ಲಪ್ಪ, ಆಫ್ ರೋಡು ಮಾಡಿಸ್ತೀನಿ. ನಮ್ಮ ದೊಡ್ಡಪ್ಪನ ಮನೆ ಅಂತ ಹೇಳಿದ್ನಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕರಿತಿದ್ದೆ ಕಾರ್ ದೊಡ್ಡಪ್ಪ ಅಂತ. ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಕಾರ್ ತೊಗೊಂಡಿದ್ದು ಅಂದರೆ ಅವರೇ. ನಾನು ಯಾವಾಗ ಕಾರ್ ತೊಗೊತೀನೋ, ನ್ಯೂ ಕಾರ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ನೋಡೋಣ ಮುಂದಿನ ವರ್ಷ, ನೆಕ್ಸ್ಟ್ ಇಯರ್ ಲೋಡಿಂಗ್. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ.
ಕಾರ್ ದೊಡ್ಡಪ್ಪ, ಹೆಸರು ಚೆನ್ನಾಗಿದೆ ಅಲ್ಲ. ಯಾರು ಹೇಳ್ಕೊಟ್ಟಿದ್ದು ಗೊತ್ತಿಲ್ಲ, ಬಟ್ ಚಿಕ್ಕ ವಯಸ್ಸಿಂದ ಅದೊಂಥರ ಕರ್ದು ಅಭ್ಯಾಸ, ಅದನ್ನೊಂಥರ ರೆಸ್ಪೆಕ್ಟು ಇದೆ. ಅಯ್ಯಪ್ಪ, ಏನು ಗುರು ಬರೀ ಹಂಪ್ ಕಡೆ ಬೆಂಗಳೂರಲ್ಲಿ ಮೊದಲೇ ಬೆನ್ನೆಲ್ಲ ನೋತೈತೆ. ನಮ್ಮ ಟೈಗರು ಮತ್ತು ಮದರ್ ಇಂಡಿಯಾ ಆಲ್ರೆಡಿ ಹೋಗಿದ್ದಾರಾ, ಏನು ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ರೂಟಲ್ಲಿ ಬಂದುಬಿಟ್ಟೆ, ನಿಮಗೆಲ್ಲ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಬೆಂಗಳೂರ್ದು ಅಂತ. ಹೂ ಇನ್ನೂ ಬಂದೇ ಇಲ್ಲ, ನಾನೇ ಮಿಕ್ಕ ಈಗ. ಓಕೆ, ಎಲ್ಲ ರೆಡಿ. ಇವಾಗ ಬೆಂಗಳೂರಿಂದ ಹೋಗ್ತಾ ಇದ್ದೀವಿ ಟು ಮದ್ದೂರ್. ಲೆಟ್ಸ್ ಗೋ. ಎಕ್ಸ್ಪ್ರೆಸ್ ಹೈವೇ ಮುಗಿಸ್ಕೊಂಡು ಮದ್ದೂರ್ಗೆ ಎಂಟ್ರಿ. ಕ್ರೇಜಿ ಮನೆ. ಒಂದು ಕಾರ್ ಹೊಂಟೋಗೈತೆ, ಮುಂಚೆನೇ 2 ಹೋಯ್ತು, ಇದು 3ನೇದು, ಇನ್ನೊಂದು 4ನೇದು. ಸೊ ಇವತ್ತು ನಾವು ಮೇಯ್ನಾಗಿ ಮದ್ದೂರ್ಗೆ ಏನಕ್ಕೆ ಬಂದಿದ್ದು ಅಂದರೆ, ಒಂದು ಇಂಪಾರ್ಟೆಂಟ್ ರೀಸನ್ ಏನಂದರೆ ಹೆಣ್ಣು ನೋಡೋಕ್ಕೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗಲ್ಲ, ನಮ್ಮ ಅಣ್ಣಂಗೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಅವರೆಲ್ಲ ಹೋದರು ಕಾರಲ್ಲೀಗ. ನಾನು ಹೇಳಿದೆ ಬರ್ತೀನಿ ಅಂತ. ಏನಕ್ಕೆ ಬೇಡ ಅಂದರು ಗೊತ್ತಾ? ಗಡ್ಡ ಜಾಸ್ತಿ ಆಯ್ತಂತೆ, ಅದಕ್ಕೆ ಬರಬೇಡ ಅಂದ್ಬಿಟ್ರು. ಹೋಲಿ ಬಿಡಿ, ನಾನು ನಮ್ಮ ತಾತನ ಜೊತೆ ಹೆಂಗೋ ಮಾತಾಡ್ಕೊಂಡು ಕೂತ್ಕೊಬೇಕಾಗಿತ್ತು. ನಮ್ಮ ತಾತನ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ತೀನಿ ಅಷ್ಟೇ ಈಗ, ಆರಾಮ್. ಇನ್ನೇನು ಸಮಾಚಾರ? ನಾನು ಏನು ಹೇಳೋಣ, ಉಣ್ತೀನಿ ಇಲ್ಲಿ, ಅಲ್ಲಿ ಹೋಗಿ ಕೇಳಿರ್ತೀನಿ. ಇಷ್ಟೊತ್ತಿಗೆ ಹೊಂಟೋಯ್ತಿದ್ದೆ ನಿದ್ದೆ ಅಲ್ಲಿ. ನಾನಿದ್ದೀನಿ ಅಂತ ಹೋಗಿಲ್ವಾ? ರಾತ್ರಿ ಹೊತ್ತು ದಗ್ಗೆಲ್ಲ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಬಿಸಿಲು ಜಾಸ್ತಿ ಅಲ್ವಾ? ಹಾಂ, ಮಳೆ ಬಂತಾ? ಮಳೆ ಬರೋದಿಲ್ಲ. ಹಬ್ಬ ಶಿವರಾತ್ರಿ ಹಬ್ಬ ಬಂತು ನಾಳೆ ಬುಧವಾರ. ಏನು ತಾತ ಸಮಾಚಾರ? ನೀನು ಹೋಗ್ಬೇಕಾಯ್ತು. ಏನಕ್ಕೆ ನಾನು? ಗಡ್ಡ ಬೇರೆ ಜಾಸ್ತಿ ಆಗೈತೆ. ಹಾಂ, ಗಡ್ಡ ಬೇರೆ ಜಾಸ್ತಿ ಆಗೈತೆ. ತಾಗಿದ್ದಾರೆ ಏನಂತೆ? ಬೇಡ, ಎಲ್ಲ ಬೈದ್ಬಿಟ್ಟು, ಅಪ್ಪ ಬೈದ್ಬಿಡ್ತು ಗಡ್ಡ ಜಾಸ್ತಿ ಅಂತ. ನೋಡಪ್ಪ, ಅಪ್ಪ ಬೈತೈತೆ. ಗಡ್ಡ ಜಾಸ್ತಿ ಆಯಿತು, ತೆಗಿಯೋಕ್ಕಿಲ್ವಾ ಹಂಗೆ ಹಿಂಗೆ ಅಂತ. ಮುಂದೆ ವರ್ಷಕ್ಕೆ ನಿನಗೂ ಹೆಣ್ಣು ನೋಡಕ್ಕೆ ಹೋಗ್ತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೋದ ಸಲ ಊರಿಗೆ ಬಂದಾಗ ನಿಮಗೆಲ್ಲ ಊರಿಂದ ಹಳೆ ಮನೆ ಎಷ್ಟು ಚೆನ್ನಾಗಿದೆ, ಹಂಚಿನ ಮನೆ ಎಲ್ಲ ತೋರಿಸಿದ್ದೆ. ಇವತ್ತು ಇನ್ನೊಂದು ಕ್ರೇಜಿ ಆಗಿರೋದನ್ನು ತೋರಿಸ್ತೀನಿ ನೋಡಿ. They call me OG. Original gangster. ಲೆಜೆಂಡ್ ಹೀರೋ ಹೋಂಡಾ CD 100. ಇದರಲ್ಲೇ ಗುರು ನಮ್ಮಪ್ಪ ಎಷ್ಟು ಸುಮಾರು ಒಂದು 10 ವರ್ಷ ಏನೋ ಆಫೀಸ್ಗೆ ಹೋಗಿದ್ದಾರೆ. ಇದೇ ಗಾಡೀಲಿ ನಾನು ಫ್ರಂಟಲ್ಲಿ ಕೂತು ನಮ್ಮಪ್ಪ ಓಡಿಸ್ತಾಯಿದ್ರು. ರನ್ನಿಂಗ್ ಕಂಡೀಷನಲ್ಲಿ ಇಲ್ಲ ಅನಿಸುತ್ತೆ, ರೆಡಿ ಮಾಡಿಸ್ಬೇಕು. ಒಂದಲ್ಲ ಒಂದಿನ ಇನ್ನೂ ರೆಡಿ ಮಾಡಿಸ್ತೀನಿ. ಆಹಾ, ಏನಿದೆ ಗುರು ಗಾಡಿ. ಇನ್ನು ಒಂದು ಸಲ ಏನಾಗಿತ್ತು ಅಂದರೆ, ಈ ಗಾಡಿ ನಮ್ಮಪ್ಪ ಸ್ಕೂಲಿಂದ ನನ್ನ ಪಿಕ್ ಮಾಡ್ತಾಯಿದ್ರು. ಸೊ ಅವಾಗ ಏನಾಗಿತ್ತು, ನಾನು ಇಲ್ಲಿ ಹಿಂದೆ ಕೂತ್ಕೊತಿದ್ದೆ. ಆವಾಗ ಒಂದು ಸ್ವಲ್ಪ ದೊಡ್ಡವನಾಗಿ ನಮ್ಮಪ್ಪ ಹಿಂದೆ ಕೂರೋ, ಕಾಣಲ್ಲ ಹೈಟು ಅಂತ ಹೇಳ್ತಾಯಿದ್ರು. ನನಗೇನು ಹಿಂದೆ ಕೂತ್ನಲ್ಲ, ಇಲ್ಲಿ ಸೈಲೆನ್ಸರ್ ಮೇಲೆ ಇಡ್ತಿದ್ದೆ ಕಾಲನ್ನ, ಅದ್ರ ಮೇಲೆ ಇಡ್ತಿರಲಿಲ್ಲ. ಯಾಕಂದರೆ ಹಿಂಗಿದೆಯಲ್ಲ, ಹಿಂಗೆ ಬೆಂಡ್ ಮಾಡಿದ್ರೆ ಒಂಥರ ಹೈಟ್ ಹಿಂಗೆ ಬರಬೇಕಿತ್ತು ನನಗೆ ಅಂತ. ಸೊ ಇಲ್ಲಿಟ್ಟು ಏನಾಗೋಗಿತ್ತು, ಈ ಸ್ಪೋಕ್ಸ್ಗೆ ನಂದು ಇದು ಸಿಗಾಕೊಂಡ್ಬಿಟ್ಟಿತ್ತು. ಕಾಲು ಫುಲ್ಲು ಕಾಲು ಸಿಗಾಕೊಂಡು ಇನ್ನೂ ಮಾರ್ಕ್ ಹಂಗೆ ಇದೆ ಅನಿಸುತ್ತೆ. ಹೋಲಿ ಬಿಡಿ. ಸೊ ಅದು ಮೆಮೊರಿ ಈ ಗಾಡೀಲಿ ನಂದು. ಇದೆ ಗುರು, ಹೀರೋ ಹೋಂಡಾ ಬ್ರ್ಯಾಂಡ್ CD 100. ನೋಡೋಣ, ಆದರೆ ರೆಡಿ ಮಾಡಿಸಿ ರನ್ನಿಂಗ್ ಕಂಡೀಷನ್ಗೆ ತರಬೇಕು. ಮದ್ದೂರಿಂದ ಸೀದಾ ಗಾಡಿ ಎತ್ಕೊಂಡು ಬೆಂಗಳೂರು. ಇವಾಗ ದೊಡ್ಡಪ್ಪನ ಮನೆಯಿಂದ ವಾಪಸ್ ನಮ್ಮ ಮನೆಗೆ. ಕ್ಯಾಮ್ರಾ ಸೆಟ್ ಮಾಡ್ಕೊತ ಇದ್ದೆ ಗುರು. ನಮ್ಮ ಟೈಗರ್ ಮುಂದೆ ಹೋದ್ರು, 1 ಕಿಲೋಮೀಟ್ರಿಂದ ಚೇಸ್ ಮಾಡ್ತಾಯಿದ್ದೀನಿ. 1 ಕಿಲೋಮೀಟ್ರಿಂದ ಕೈಗೆ ಸಿಗ್ತಾಯಿಲ್ಲ ಅಂದ್ಕೊಳ್ಳಿ ಪಾರ್ಟಿ. ಎಷ್ಟು ದೂರ ಹೊಂಟೋಗ್ರಪ್ಪ ಆಗಲೇ. ಅದೆಲ್ಲ ಇದ್ದಾರ? ಹಾಂ, ಸಿಗಾಕೊಂಡ್ರು. ಬನ್ನಿ ಚೇಸ್ ಮಾಡುವ.
ಬಿಡ ಬಿಡ ಬ್ಯಾಡ ಬಿಡ ಬ್ಯಾಡ ಬಿಡ 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 ನಡೀರೋ ಮದರ್ ಇಂಡಿಯಾಗೊಂದು ಆಯ್ ಹೇಳುವ. ಯಾವ್ದ ನಿಮ್ಮ ರೂಟಲ್ಲೇ ಬಂದೆ. ಕ್ಯಾಮ್ರಾ ಸೆಟ್ ಮಾಡ್ತಾರೋ ಗ್ಯಾಪಲ್ಲಿ ನಾವು ಅಪ್ಪ ಅಷ್ಟು ಫಾಸ್ಟಾಗಿ ಓಡಿಸ್ಕೊಂಡ್ ಬಂದ್ಬಿಟ್ಟವ್ರೆ. ಈ ವರ್ಷನೇ ಕಾರ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾವ್ರೆ. ಈಗ ಇನ್ನೇನಿಲ್ಲ ಗುರು ಕೆಲಸ, ಹೋಗೋದು ಈಗ ಒಂದು ವಿಡಿಯೋ ಎಡಿಟ್ ಮಾಡಿ ಇದನ್ನ ಬ್ಲಾಗಿಗೆ ಬಿಟ್ಟು, ನಮ್ಮ ಜಯಮ್ಮ ಪಾಪ ಊರಿಂದೇನ ಕೊಟ್ಟು ಕಳ್ಸಿರ್ತಾಳೆ ನಮ್ಮ ಅಜ್ಜಿ, ಸಾಂಬಾರು ಸೊಪ್ಪು ಏನಾದರೂ ಅದನ್ನು ಮಾಡಿ ನೈಟ್ ತಿಂದು ಮಲಗಿಬಿಟ್ರೆ ಓಕೆ ಓಕೆ ಓಕೆ. ಇನ್ನೊಂದು ತಿರ್ಗಾ 6 ದಿನ ಅದೇ ಸೈಕಲ್ ರಿಪೀಟು. ಕುತ್ಕೋ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡು. ಓಹೋ, ನನಗೂ 6 ದಿನ ಮನೇಲಿದ್ದು ಲ್ಯಾಪ್ಟಾಪ್ ಮುಂದೆ ಕೂತು ಸಿಕ್ಕಾಪಟ್ಟೆ ಬೋರ್ ಆಗೋಗಿತ್ತು ಗುರು. ಬೋರ್ಗಿಂತ ತಲೆಯೆಲ್ಲ ಕೆಟ್ಟೋಗಿತ್ತು. ಏನಾದರೂ ಒಂದು ಚೇಂಜ್ ಬೇಕಿತ್ತು ಅನ್ನಿಸ್ತಿತ್ತು. ಇನ್ನು ಏನೋ ಬೇಕಣ. ಥ್ಯಾಂಕ್ ಗಾಡ್ ಇವತ್ತು ಊರಿಗೆ ಹೋಗಿದ್ದು ಒಳ್ಳೇದಾಯಿತು. ಏನು ಸಕ್ಕತ್ತಾಗಿ ಕಾಣ್ತಿದೆ ಗುರು, ನಂದೇ ಅರ್ಧ ದೃಷ್ಟಿ ಇದಕ್ಕೆ. ಅಯ್ಯೋ ನೆಟ್ಗೆನೇ ಬರಲಿಲ್ಲ. ಬಟ್ಟೆ ಒರೆಸ್ಬೋಣ ಹಂಗೆ. ಓಹೋ, ಈ ವಾರನೂ ಸೈಕಲ್ ಓಡಿಸ್ಲೇ ಇಲ್ಲ ಅಲ್ವಾ, ಧೂಳು ಹಿಡಿದ್ಬಿಟ್ಟಿದೆ ಗುರು. ನೆಕ್ಸ್ಟ್ ವೀಕ್. ಸೊ ಆಲ್ ಮೈ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಕನ್ಸಿಸ್ಟೆಂಟಾಗಿ ಅಂತೂ ಇರ್ತೀನಿ. ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವ್ಯೂಸ್ ಆ್ಯಂಡ್ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್. ಆ್ಯಂಡ್ ದ ಮೇನ್ ರೀಸನ್ ವ್ಯೂಸ್ಗೆ ಜಾಸ್ತಿ ಆಗಿದ್ದಕ್ಕೆ ನನ್ನ ಬೇಬೀಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.